ಕರ್ನಾಟಕ ರಾಜ್ಯ ರೈತ ಸಂಘ ಸುಶೀಲ್ ನಗರ ಗ್ರಾಮ ಘಟಕ ಸಂಡೂರು ವತಿಯಿಂದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸುಶೀಲ್ ನಗರ ಗ್ರಾಮ ಸಂಡೂರು ತಾಲೂಕಾ ಬಳ್ಳಾರಿ ಜಿಲ್ಲೆ ಇವರಿಗೆ ರಾಮನಮಲೈ ಅರಣ್ಯ ಪ್ರದೇಶದಲ್ಲಿ ಬೃಂದಾವನ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಎಂಎಲ್ ನಂಬರ್ 2540 ಮೈನಿಂಗ್ಗಾಗಿ ವಿಸ್ತೀರ್ಣ 80.50 ಹೆಕ್ಟೇರ್ ನಮೂನೆ 2 ಹಾಗೂ ರಸ್ತೆ ಸಂಪರ್ಕಕ್ಕಾಗಿ ವಿಸ್ತೀರ್ಣ 04.18 ಹೆಕ್ಟೇರ್ಗೆ ಸಂಬಂಧಿಸಿದಂತೆ ನಮೂನೆ 1 ನೀಡುವುದಕ್ಕೆ ಸಂಬಂಧಿಸಿದಂತೆ ಅನುಸೂಚಿತ ಬುಡಕಟ್ಟು ಜನಾಂಗ ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅಧಿನಿಯಮ 2006 ಮತ್ತು ನಿಯಮ 8ರ ಅಡಿಯಲ್ಲಿ ಪರಿಶೀಲಿಸಿ ನಮೂನೆ 2 ನೀಡುವ ಬಗ್ಗೆ ಸಭೆಯನ್ನು ರದ್ದುಪಡಿಸುವ ಬಗ್ಗೆ ಮನವಿ ಮಾಡಿದರು. ಉಲ್ಲೇಖ: ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಬಳ್ಳಾರಿ ಇವರ ಪತ್ರ ಸಂಖ್ಯೆ GPWK-UYO ಪ ಅರಣ್ಯ 2025-26 ಈ ಮೇಲ್ಕಾಣಿಸಿದ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸುಶೀಲ ನಗರ ಗ್ರಾಮದ ರೈತರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಾವುಗಳು ಸುಮಾರು 60ರಿಂದ 70 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಜಮೀನುಗಳು ಸರ್ವೆ ಸೆಟಲ್ಮೆಂಟ್ ಮಾಡುವ ಸಮಯದಲ್ಲಿ ಖರಾಬ್ ಮತ್ತು ಖರಾಬ್ ಹಾಗೂ ಹಳ್ಳ ಗುಡ್ಡಗಳೆಂದು ನಮ್ಮಗಳ ಪಹಣಿಗಳಲ್ಲಿ ನಮೂದಾಗಿದ್ದು, ಇದರಿಂದಾಗಿ ನಾವುಗಳು ಸುಮಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಭೂಮಿಗಳ ಹಕ್ಕು ವಂಚಿತರಾಗಿದ್ದೇವೆ ಹಾಗೂ ನಾವುಗಳು ಸುಮಾರು ವರ್ಷಗಳಿಂದ ಕಂದಾಯ ಭೂಮಿ ಪಕ್ಕದಲ್ಲಿ ಇರುವ ಅರಣ್ಯ ಭೂಮಿಯಲ್ಲಿ ಕೂಡ ಉಳುಮೆ ಮಾಡುತ್ತಿದ್ದೇವೆ. ನಾವುಗಳು ಈವರೆಗೆ ಸುಮಾರು ಬಾರಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಉಳುಮೆ ಮಾಡುತ್ತಿರುವ ಪುರಾವೆ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದರೂ ಕೂಡ ಈವರೆಗೆ ನಮ್ಮ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಕೇವಲ ಬಂಡವಾಳಶಾಹಿಗಳ ಮೈನ್ಸ್ಗಳು ಮತ್ತು ಇತರೆ ಅರ್ಜಿಗಳನ್ನು ಮಾತ್ರ ಮುನ್ನೆಲೆಗೆ ತಂದು ಸಭೆ ಕರೆದು ಸಭೆಯಲ್ಲಿ ಮಂಜೂರು ಮಾಡಿ ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತಿದ್ದೀರಿ. ಆದ್ದರಿಂದ ಈಗ ಗ್ರಾಮ ಪಂಚಾಯತ್ಗೆ ಬಂದಿರುವ ರಾಮನಮಲೈ ಅರಣ್ಯ ಪ್ರದೇಶದಲ್ಲಿ ಬೃಂದಾವನ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಎಂಎಲ್ ನಂಬರ್ 2540 ಮೈನಿಂಗ್ಗಾಗಿ ವಿಸ್ತೀರ್ಣ 80.50 ಹೆಕ್ಟೇರ್ಗೆ ನಮೂನೆ 2 ಹಾಗೂ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಮನವಿ ಮಾಡಿದರು. ರೈತ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗವಹಿಸಿದ್ದರು. ಸಾರ್ವಜನಿಕರು ಮತ್ತು ರೈತರು ಇಂದು ನಮ್ಮ ಸುಶೀಲನಗರ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ರೈತರ ಸಮಸ್ಯೆಯನ್ನು ಇವತ್ತು ಹಂಚಿಕೊಳ್ಳಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮೇರೆಗೆ ಪ್ರಕಾರ ಇವತ್ತು ಈ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಿದ್ದಾರೆ. ಸರ್ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಮ್ಮ ರೈತರ ಒಂದು ಜನ್ಮ ದಿನಾಚರಣೆ ಇದೆ. ಅದು ನಮ್ಮ ರೈತ ಸಂಘಕ್ಕೆ ಶುಭಾಶಯಗಳು ತಿಳಿಸುತ್ತಾ, ಹಾಗೆಯೇ ರೈತರು ಭಾರತದ ಬೆನ್ನೆಲುಬು ಅಂತೇಳಿ ನಾವಿವತ್ತು ರೈತರೆಲ್ಲರೂ ಇದ್ರೇ ಎಲ್ಲರೂ ಇರೋದು. ಇವತ್ತು ರೈತರ ಪರವಾಗಿ ಏನು ಸಮಸ್ಯೆ ಬಂದ್ರೂ ಜೊತೆಗಿರ್ತೀವಿ. ಯಾವಾಗಲೂ ನಾವು ರೈತರ ಒಂದು ಹೋರಾಟದಲ್ಲಿ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳ್ಕೊಂತ, ಈಗ ನಮ್ಮ ರೈತರೆಲ್ಲರೂ ಈ ರೀತಿ ಸಮಸ್ಯೆ ಅಂತ ಬಂದಾಗ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಹಾಗೆಯೇ ನಮ್ಮ ರೈತ ಮುಖಂಡರಾದ ಷಣ್ಮುಖಪ್ಪನವರು ಮತ್ತು ಸೋಮಣ್ಣನವರು ಸ್ವಲ್ಪ ದಯವಿಟ್ಟು ಹೆಸರುಗಳು ಗೊತ್ತಿಲ್ಲ, ಕ್ಷಮಿಸಬೇಕು. ಹಾಗೆ ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಎಲ್ಲ ರೈತರ ಮುಖಂಡರಿಗೂ, ಸಿದ್ದಾಪುರದವರಿಗೂ, ಜಯಸಿಂಗ್ಪುರದವರಿಗೂ, ಹೆಂಗಡಿಗೆರೆಯವರಿಗೂ, ರಾಮಗಢದವರಿಗೂ, ಎಲ್ಲ ರೈತ ಮುಖಂಡವರಿಗೆ ಬೆಳಗಿನ ನಮಸ್ಕಾರ ತಿಳಿಸ್ತಾ, ಈಗ ಏನು ಸಮಸ್ಯೆ ಅಂತ ಬಂದಾಗ ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದಿದ್ದಾರೆ. ಅವ್ರ ಮುಖಾಂತರ ಚರ್ಚೆ ಮಾಡಿ ಏನು ಸಮಸ್ಯೆ ಎಂಬುದನ್ನ ಎಲ್ಲರ ಮುಖಾಂತರ ತಿಳಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಇದರ ಬಗ್ಗೆ ಮುಂದಿನ ವಿಷಯ ಷಣ್ಮುಖಪ್ಪ ಅಣ್ಣನವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಫಾರೆಸ್ಟ್ದು ಹೇಳ್ಬೇಕಂದ್ರೆ
ಬುರ್ಜು ಆಗಲಿ ಯಾವ ಹಳೆ ಬುರ್ಜ್ ಇದ್ದು ವಸು ಮಾಡ್ತೀವಿ ಅವು ಮಾಡ್ತೀವಿ ಇವು ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಸ ಬದುಕಾಗ್ತದೆ ಅದು. ಆಮೇಲೆ ನಮ್ಮ 2 ಎಕರೆ 3 ಎಕರೆ ಬೌಂಡ್ರಿ ಆ ಕಡೆಗೆ ಅದಾವ ಈ ಕಡೆಗೂ ಅದಾವ. ಅವನ್ನೆಲ್ಲ ಮತ್ತು ನಾಳೆ ಯಾವುದೋ ಒಂದು ಮೈಸಿನಲ್ಲಿ ಲೀಸ್ ಹಾಕಿದರೆ ಅದು ಏನು ಬುರ್ಜ್ ಹಾಕ್ಯಾರಲ್ಲ ಅಲ್ಲಿದ್ದಾನೆ ಅವರು ಸರ್ವೆ ಮಾಡ್ಕೊಂಡು ಅಲ್ಲೇವರೆಗೂ ಮೈಸಿಗೆ ಅಂತ ಮಾಡ್ತಾರೆ. ಇವತ್ತಿಲ್ಲ ನಾಳೆ ಇನ್ನು 50 ವರ್ಷಕ್ಕಾಗಲಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಅದು ಸೆಟ್ಲ್ಮೆಂಟ್ ಸರ್ವೆ ಆಗಿಲ್ಲ. ಫಾರೆಸ್ಟ್ ಇಲ್ಲೇ ಐತೆ ಅಂತ ಗೊತ್ತಿಲ್ಲ. ಎಲ್ಲಿ ನಮ್ಮ ಅರಣ್ಯ 5 ಹಳ್ಳಿ ತಗ ಎಲ್ಲಿ ಒಂದು ಬೋರ್ಡ್ ಹಾಕಿಲ್ಲ. ಅರಣ್ಯ ಇಲ್ಲೇ ಮೀಸಲಿಟ್ಟು ಅರಣ್ಯ ಅಂತ ಎಲ್ಲಿ ಬೋರ್ಡ್ ಹಾಕಿಲ್ಲ. ಯಾವುದೇ ಕಾರಣಕ್ಕೂ ಅರಣ್ಯದವ್ರು ಬಂದು ಯಾವುದೇ ಕಾರಣಕ್ಕೂ ಹೊಸ ಬೀಳು ನಾವು ಕಡೆಯೋಕ್ಕೆ ಅವಕಾಶ ಕೊಡಲ್ಲ, ನೀವು ಕೊಡಬೇಡ್ರಿ. ಹಳೆ ಹೊಲಗಳು ಮಾತ್ರ ಯಾವುದೇ ಕಾರಣಕ್ಕೆ ಬಿಡ್ಸೋಕೆ ಯಾರ ಕೈಲಿ ಆಗ್ದಂಗೆ ಆಗ್ಬೇಕು. ಬಗರ್ಕಮ್ನಾಗ ರೂಲ್ಸ್ ಐತೆ. ಆ ರೂಲ್ಸ್ನಾಗ ನೀವು ಕೂಡ ಇವರು ಫಾರೆಸ್ಟ್ನರು ಇದ್ರದ್ದು ರನ್ವೇರ್ ಎರಡೂ ಸೇರಿ ಸರ್ವೆ ಮಾಡಿ ಅದು ಇಲ್ಲಿಗೆ ಐತೆ ಬೌಂಡ್ರಿ ಅಂತ ಫಿಕ್ಸ್ ಮಾಡಿದ ಮೇಲೆ ನೀವು ಏನೈತೆ ನಿಮ್ಮ ಕ್ರಮ ನೀವು ಮಾಡುವಂತ್ರಿ. ನಮ್ಮ ರೈತರನ್ನ ಮಾತ್ರ ಫಾರೆಸ್ಟ್ರಾಗಿದ್ದರೂ ಒಕ್ಕಲೆಬ್ಸಂಗಿಲ್ಲ, ರನ್ವೇದಾಗಿದ್ದರೂ ಒಕ್ಕಲೆಬ್ಸಂಗಿಲ್ಲ. ಇದ್ದು ಪಾಣಿ ಪಟ್ಟ ಹೋಗ್ಯಾವೆ. ಅದಕ್ಕೂ ಮತ್ತೆ ಬಾಯಕ್ಕೆ ಮಣ್ಣಾಕ ಪರಿಸ್ಥಿತಿ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ. ಇನ್ನು ಇವ್ರಿಗೆ ಒಂದು ಲೆಟ್ರ್ ಕೊಡಕತ್ತೀವಿ PDO ಸರ್ಗೆ. ಅದು ಮುಂದೆ ಹೊಸ ಮೈಸ ಆಗ್ತದ ಅಂತ ಹೇಳ್ತಾ ಇದಾರೆ. ಅದು ಹಳೇದೇ ಸಿ ಕ್ಯಾಟ್ಗಿರಿ ಅದನ್ನು ಕೂಡ ಆಗಕ್ಕೆ ಕೊಡಲ್ಲ ನಾವು. ಯಾರೋ ನಂಬರ್ಗಳನ್ನ ಇವ್ರನ್ನ ಅವರು ಇದು ಮಾಡ್ಕೊಂಡು ಫಾರೆಸ್ಟ್ನರ್ ಗಿಡಗಳು ಕೂಡ ಭಾಳ ದೊಡ್ಡ ಬೆಳೆದವೆ. ಅವನು ಕೂಡ ಇವರು ಕೂಡ ಲೆಟ್ರ್ ಬರೀರಿ ವಾಪಸ್ಸು. ಅದ್ರಾಗ ದೊಡ್ಡ 30-40 ವರ್ಷಲಿದ್ದ ಮೈಸು ನಿಂತೈತೆ. ಅದ್ರಾಗ ದೊಡ್ಡ ಮರ ಆಗ್ಯಾವೆ. ಆ ಮರಗಳು ಕಡ್ಯಾಕ ಪರ್ಮಿಷನ್ ಕೊಡಕ್ಕೆ ಹೋಗ್ಬೇಡ್ರಿ ಫಾರೆಸ್ಟ್ನರಾದ್ರೂ ಕೂಡ. ಸಿ ಕ್ಯಾಟ್ಗಿರನ್ನಾಗಿರಲಿ ಯಾವ ಕ್ಯಾಟ್ಗಿರನ್ನಾಗಿರಲಿ. ಈಗ ನಮ್ಮ ಭೂಮಿ ಬಂಡವಾಳಶಾಹಿಯವರಿಗೆ ಇವು ಮಾಡಕ್ಕೆ ಮೈಸ್ ಮಾಡಕ್ಕೆ ಕೊಟ್ಟತೆ. ನಾವು ಸಾವಿರಾರು ವರ್ಷ ಊರು ಹುಟ್ಟಿದಾಗ್ಲಿದ್ದ ಹೊಲಗಳು ಮಾಡ್ಕೊಂತ ಬಂದೀವಿ. ಅವನ್ನ ಇದ್ದು ಪಟ್ಟ ಪಾಣಿ ಕೂಡ ತೆಗೆದಿದ್ದಾರೆ. 2 ಕಾಪಿ ಕೊಟ್ಟಾರೆ, ಜಡ್ಮೆಂಟ್ ಕಾಪಿ ಕೊಟ್ಟಾರೆ, ಟ್ರಿಬ್ಯುನಲ್ ಕಾಪಿ ಕೊಟ್ಟಾರೆ, ಅಮೌಂಟು ಕಟ್ಸ್ಕೊಂಡಾರೆ. ಯಾವ ರೀತಿ ಸರ್ಕಾರಲಿದ್ದ ಏನು ಕೊಡಬೇಕು ಓಸು ದಾಖಲೆ ಕೊಟ್ಟು ಪಾಣಿ ರದ್ದು ಮಾಡ್ಯಾರೆ. ಇದಕ್ಕೆ ಮುಂದಿನ ಹೋರಾಟಕ್ಕೆ ಎಲ್ಲರೂ ಒಂದು ರೋಡ್ ಆಗಲಿ ಒಂದು ಎಲ್ಲೇನ ದೊಡ್ಡ ಹೋರಾಟ ಹಾಕ್ಕೊಂಡು ಇಲ್ಲ ತಾಲೂಕು ಆಫೀಸ್ನಾಗ ಉಪವಾಸ ಸತ್ಯಾಗ್ರಹ ಕುಂದ್ರ ಪರಿಸ್ಥಿತಿ ನಮ್ಮ 13 ಹಳ್ಳಿಯರು ಇದನ್ನ ದೊಡ್ಡ ಹೋರಾಟ ಮಾಡಬೇಕು. ಒಂದು ರೋಡಿಗೆ ತಿಂಗಳಾಗಲಿ ಕುಂತ್ಕೋಬೇಕು. ಇಲ್ಲ ಅಂದರೆ ದೇವನಹಳ್ಳಿಯಾಗ 1300 ದಿವಸ ಒಂದು ದಿವಸ ಬಿಡ್ದಂಗೆ ಕುಂತ್ಕೊಂಡ್ರು. ಅವರು ಇವತ್ತು ಭೂಮಿ ಪಡ್ಕೊಂಡಾರೆ. ನಮ್ಮ ಕೈಲಿ ಆಗಿಲ್ಲ. ನಾವು ಅವ್ರು ದೇವನಹಳ್ಳಿಯರೇನು ಮಾಡಿದ್ರು ಆ ಪ್ರಕಾರ ನಾವು ಮಾಡಣ್ರಿ. ದಿವಸ ಒಂದು ಊರರು ಕುಂತ್ಕೊಂಬಿಡ್ರಿ ತಾಲೂಕು ಆಫೀಸ್ದಾಗ. ಮುಂದೆ ದೊಡ್ಡ ಹೋರಾಟ ಮಾಡಿ ಭೂಮಿ ಪಡ್ಕೊಂಬಂಗೆ ಮಾಡಣ್ರಿ. ಜೈ ಕರ್ನಾಟಕ, ಜೈ ರೈತರ ಸಂಘ. ಸಾಹೇಬ್ರೆ, ಮುಂಚಿತವಾಗಿ ಸಿದ್ದಾಪುರ ಗ್ರಾಮ ಭಾಗದಲ್ಲಿ ಬರುವಂಥ ಸರ್ವೆ ನಂಬರ್ 66ರಲ್ಲಿ ಸರ್ವೆ ಸೆಟ್ಲ್ಮೆಂಟು ಆಗಿಲ್ಲ ಮತ್ತು ಸರ್ವೆನೇ ಮಾಡಿಲ್ಲ. ಆದರೂ ಅದನ್ನು ಖರಾಬ್ ಅಂತೇಳಿ ಪಾಣಿಯಲ್ಲಿ ನಮೂದಿಸಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಏನಾದರೂ ಹೇಳ್ತೀರಾ? ನಮ್ಮ 66ನೇ ಸರ್ವೆ ನಂಬರ್ನಾಗ ತೋಟಗಾರಿಕೆ ಇಲಾಖೆ 400 ಎಕರೆ ಜಮೀನೊಳಗ ಅಲ್ಪಸಂಖ್ಯಾತರು ಅಂತಂದೇಳಿ ನಮಗೆ SC/ST ಜನಾಂಗದವರಿಗೆ 300 ಎಕರೆ ಜಿಲ್ಲಾಧಿಕಾರಿಗಳು ಮತ್ತು ASF DSF ಎಲ್ಲರೂ ಕಲ್ತ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಆ ಜಮೀನಲ್ಲಿ ಬಂದು ರೈತರಿಗೆ ಬಿಟ್ಕೊಟ್ರು. 300 ಎಕರೆ ಜಮೀನ ಪಟ್ಟ ಪಾಣಿ ಕೊಟ್ಟು ನಮಗೆ ಎಲ್ಲ ಅವಕಾಶ ಮಾಡಿಕೊಟ್ಟಾರ. MI ಗೋರ್ಪಡೆ ಇದ್ದಾಗ ಮಾಡಿಕೊಟ್ಟಿದಾರ. ಆಮೇಲೆ ಈಗ ನಮ್ಮದು ಖರಾಬ್ ಅಂತಂದು ಸೃಷ್ಟಿ ಮಾಡಿದಾರ. 3 ತಲೆಮಾರು ಹೋಗಿರ್ತಕ್ಕಂಥ ಜಮೀನುಗಳನ್ನ ಖರಾಬ್ ಅಂತ ಮಾಡಿದಾರ. ಇಮಿಡಿಯೇಟ್ಲಿ ಮೈನ್ಸ್ಗಳಿಗೆ ಪರ್ಮಿಷನ್ ಕೊಡ್ತಾರೆ. ನೂರಾರು ಲಕ್ಷಾನುಗಟ್ಟಲೆ ಗಿಡಗಳು ನಾಶ ಮಾಡಿ ಮತ್ತು ಪರಿಸರ ಹಾಳು ಮಾಡಿ ಇವಕ್ಕೆ ಇದು ತಾತ ಮುತ್ತಾತನ ಕಾಲದ ಬರ್ತಿರ್ತಕ್ಕಂಥ ಜಮೀನು ಪಟ್ಟಾಪಾಣಿ ಕೊಟ್ಟಿರ್ತಕ್ಕಂಥ ಜಮೀನು ಖರಾಬ್ ಅಂತ ಮಾಡಿ ಇದಕ್ಕೆ ಕೊಡೋಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ? ಯಾವ ಕಾರಣದಿಂದ ಕೊಡ್ತಾ ಇದ್ದಾರೆ ಇವರು? ಅರಣ್ಯ ಇಲಾಖೆಯವರು ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವ ಅಧಿಕಾರ ಇದೆ ಇವ್ರಿಗೆ ಕೊಡೋಕೆ?
ಸರ್, ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇವು ಸರ್ವೆ ಮಾಡಲಿಕ್ಕೆ ಬಂದಿರುವಂಥ ಅಧಿಕಾರಿಗಳು ತಮ್ಮ ಸಂಪರ್ಕದಲ್ಲಿ ತಮ್ಮ ಮುಖಾಂತರ ಬಂದು ಏನಾದರೂ ರೈತರಿಗೆ ಸಂಪರ್ಕ ಮಾಡಿ ಆ ಹೊಲದಲ್ಲಿ ಕರ್ಕೊಂಡು ಹೋಗಿ ಏನಾದರೂ ಸರ್ವೆ ಮಾಡ್ಯಾರ ಅಥವಾ ಎಲ್ಲಿಯಾದರೂ ಕುತ್ಕೊಂಡು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ? ಸರ್ವೆ ಸೆಟ್ಲ್ಮೆಂಟ್ ಮಾಡಿ ಎಲ್ಲರಿಗೆ ಭೂಮಿ 3 ಎಕರೆ ಜಮೀನೆಲ್ಲ ಹೆಸರು ಇದು ಮಾಡ್ಕೊಂಡು ಸರ್ವೆ ಸೆಟ್ಲ್ಮೆಂಟ್ ಕೊಡ್ತೀವಿ ಅಂತಂದೇಳಿ ಸರ್ವೆ ಮಾಡ್ಕೊಂಡು ಹೋಗಿ ಮತ್ತೆ ಖರಾಬ್ ಅಂತಂದು ಮಾಡಿಕೊಟ್ಟಿದ್ದಾರೆ. ಅಂದರೆ ನೀವು ಹೇಳೋ ಲೆಕ್ಕ ಪ್ರಕಾರ ಮುಂಚಿತವಾಗಿ ಅದು ನಿಮ್ಮ ಹೆಸರಿಗೆ ದಾಖಲಾತಿ ಇತ್ತು, ಈಗ ತದನಂತರ ದಾಖಲಾತಿಗಳು ಅದಾವ, A to Z ದಾಖಲಾತಿಗಳು ಅದಾವ. ಸರ್ವೆ ಸೆಟ್ಲ್ಮೆಂಟ್ ಮಾಡಿ ಪಟ್ಟಪಾಣಿ ಸರ್ವೆ ಸ್ಕೆಚ್ ಕೊಡ್ತೀವಿ ಅಂತಂದೇಳಿ ಮಾಡ್ಕೊಂಡು ಮಾಡಿದಾರೆ. ಇಲ್ಲಿ ನಮ್ಮ ಸಾರ್ವಜನಿಕರ ಮಾಹಿತಿ ಪ್ರಕಾರ, ರೈತರ ಮುಖಾಂತರ ನಾನು ಮಾಹಿತಿ ಪಡ್ಕೊಂಡೆ. ನೋಡಿ ಸ್ವಾಮಿ, ನಾವು ಮನೆಯಲ್ಲೇನೆ ಇದ್ದೀವಿ, ನಮಗೆ ಯಾವುದೇ ಮಾಹಿತಿ ದೊರಕಿಲ್ಲ, ಹಾಗೂ ನಮ್ಮನ್ನು ಯಾರು ಸಂಪರ್ಕನೂ ಮಾಡಿಲ್ಲ. ಎಲ್ಲೋ ಕುತ್ಕೊಂಡು ಎಲ್ಲೋ ಅಲ್ಟಿ ಹೊಡ್ಕೊಂತ ಸರ್ವೆ ಮಾಡಿ ನಮ್ಮ ರೈತರ ಬಾಯಿಗೆ ಮಣ್ಣನ್ನು ಹಾಕಿ ಹೋಗಿದ್ದಾರೆ. 2023ರಲ್ಲಿ ಆಗಿರುವಂಥ ಕೆಲಸ ಇದು ಘಟನೆ. ಹಾಗಾಗಿನೇ ನಮ್ಮ ಪಾಣಿಯಲ್ಲಿ ಸರ್ಕಾರ ಮತ್ತೆ ಹಳ್ಳ ಪರಂಪುಕ್ ಪೋಡಿ ಅಂತೇಳಿ ನಮೂದಿಸಿ ನಮ್ಮನ್ನು ಎಲ್ಲ ಧೋಖ ಮಾಡಿದ್ದಾರೆ ಅಂತೇಳಿ ರೈತರು ಕಷ್ಟಗಳನ್ನು ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಏನಾದರೂ ಹೇಳ್ತೀರಾ? ಈಗ ನಾವು ಇಷ್ಟೆಲ್ಲ ಇದೆ, ಅವರು ಜಿಲ್ಲಾಧಿಕಾರಿಗಳು ಬಂದು ಸ್ಪಾಟ್ನಲ್ಲಿ ನಿಂತ್ಕೊಂಡು ಇದು ರೈತರು ಸಾಗುವಳಿ ಮಾಡ್ತಿದಾರ, ಇಲ್ಲಿ ಬೆಳೆ ಮಾಡ್ಕೊಂಡು ತಿಂತಿದಾರ. ಇಲ್ಲಿ ಪುರಾತನ ಕಾಲದ ಜಮೀನು 3 ತಲೆಮಾರಲಿದ್ದ ಜಮೀನು ಇವ್ರು ಪಟ್ಟಪಾಣಿ ಇಲ್ಲ ಅಂತಂದು ಜಿಲ್ಲಾಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಅವರು ಅರಣ್ಯ ಗ್ರೀನ್ ಸಿಗ್ನಲ್, ಯೆಲ್ಲೋ ಸಿಗ್ನಲ್, ರೆಡ್ ಸಿಗ್ನಲ್ ಎಲ್ಲಿದೆ ಅಂತ ನಾವು ತೋರಿಸ್ತೀವಿ ಅವ್ರದ್ದು ಬುಡ್ದಿನ. ಈಗ ಖಂಡಿತವಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ರೈತರಿಗೆ ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆಯವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ರಪ್ಪ ಅಂದ್ರೆ ನೀವೇ ಹೊಣೆಗಾರರು. ನೀವು ರೈತರು ಬೆನ್ನೆಲುಬು. ಇವತ್ತು ಅನ್ನದಾತರಿಗೆ ಬಾಯಿಗೆ ಮಣ್ಣು ಹಾಕಿ ಮೈಸೂಲಿಗಳಿಗೆ ಪರ್ಮಿಷನ್ ಕೊಡ್ತೀವಿ. ಯಾವ ಕಾರಣಕ್ಕೆ ಕೊಡ್ತಾಯಿದ್ರಿ? ಏನು ಅಧಿಕಾರ ಇದೆ ನಿಮಗೆ? ಲಕ್ಷಾನುಗಟ್ಟಲೆ ಗಿಡಗಳು ಕಡ್ದು ರೈತರನ್ನ ಅನ್ಯಾಯ ಮಾಡಿದ್ರ. ರೈತರ ಜಮೀನು 3 ತಲೆಮಾರು ಹೋಗಿರ್ತಕ್ಕಂಥ ಜಮೀನನ್ನ ಇವತ್ತು ಖರಾಬ್ ಅಂತ ಸೃಷ್ಟಿ ಮಾಡಿ ಬಂಡವಾಳ ಶಾಲೆಗಳಿಗೆ ಇವತ್ತು ಅವರಿಗೆ ಪರ್ಮಿಷನ್ ಹೆಂಗೆ ಕೊಡ್ತಾಯಿದ್ರಿ ನೀವು? ಯಾವ ಕಾರಣಕ್ಕೆ ಕೊಡ್ತಾಯಿದ್ರಿ? ರೈತರ ಮೊದಲು ಪಾಣಿಗಳು ರೈತರ ಜಮೀನು ಹೆಂಗಿದ್ದು ಯಥಾ ರೀತಿ ಮಾಡಿಕೊಡೋ ತಕ್ಕನ ನಾವು ಯಾವುದೇ ಕಾರಣಕ್ಕೆ ಮೈನ್ಸ್ಗಳ ಪರ್ಮಿಷನ್ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೆ ಉಗ್ರ ಹೋರಾಟ ಮಾಡ್ತಾ ಇದ್ವಿ. ಇವತ್ತಲ್ಲಿದ್ದ ಮೈನ್ಸ್ಗಳು ಮುಂದೆ ಬರ್ತಕ್ಕಂಥ ಮೈನ್ಸ್ಗಳು ಸುತ್ತ ಬಂದ್ ಮಾಡ್ತೀವಿ. ನಮ್ಮ ಪಾಣಿಗಳು ಸಿಗತಕ್ಕ ಕೊಡಲ್ಲ ಅಂತ ಹೇಳಪ್ಪ, ಮುಂದೆ ಆದ್ರೂ ಸುತ್ತ ಕೊಡೋದಿಲ್ಲ, ನಾವು ರದ್ದು ಮಾಡಿಸ್ತಾ ಇದ್ವಿ. ಹೊಲಗಳು ಒಂದೇ ಆದ್ಮೇಲೆ ಕೊಡ್ತೀವಿ ಅಂತ ಮುಂದೆ ಆದ್ರೂ ಕೊಡಲ್ಲ ಹೇಳ್ರಿ. ಪರಿಸರ ಹಾಳಾಗ್ತದೆ. ಇವತ್ತು ಎಲ್ಲ ಧೂಳ ತಿಂದು ಗಿಡನ ನಮ್ಮ ರೈತರಿಗೆಲ್ಲ, ನಮ್ಮ ಮಕ್ಕಳ ಮರಿಗಳಿಗೆಲ್ಲ ಇವತ್ತು ಎಷ್ಟು ಕ್ಯಾನ್ಸರ್ ಬಂದು ಕಿಡ್ನಿ ಫೇಲ್ ಆಗಿ, ಹಾರ್ಟ್ ಫೇಲ್ ಆಗಿ ನಾವು ಇವತ್ತು ಪುಟ್ಟಪೂರ್ತಿ ಅನುಭವಿಸ್ತಾರೆ. ನಾವು ನಮ್ಮ ನೆಲ, ನಮ್ಮ ಜಲ, ಬಂಡವಾಳ ಶಾಲೆಗಳಿಗೆ ಇವತ್ತು ಇದು ಮಾಡಿಕೊಡ್ತಾ ಇದಾರಲ್ಲ, ಇದು ಯಾವುದು ನ್ಯಾಯ? ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದ್ರಿಂದ ಇಷ್ಟ, ದಯವಿಟ್ಟು ರೈತರ ಬಗ್ಗೆ ಒಂದು ಗಮನ ತಗೊಂಡು ನಮಗೆ ಪಟ್ಟಪಾಣಿಗಳನ್ನು ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ರಿಗೆ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತೇಳಿ, ಇದೇ ಸುಶೀಲಾಳದ ಗ್ರಾಮಸ್ಥ ರೈತ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಅರಣ್ಯ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ, ರೆವಿನ್ಯೂ ಮತ್ತು ಫಾರೆಸ್ಟ್ 2 ಇಲಾಖೆಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೆ ನನ್ನ ನಮಸ್ಕಾರ. ರೈತ ದಿನಾಚರಣೆ ಗ್ರಾಮದಲ್ಲಿ ಇವತ್ತು ನಮಗೆ ಏನಾಗಿದೆ ಏನಿಲ್ಲ ಅನ್ನುವಂಥ ಒಂದು ವಿಚಾರ ಬಂದಾಗ ನಮಗೆ 137 ಸರ್ವೆ ನಂಬರ್ನಾಗ 270 ಎಕರೆ ನಮ್ಮದೇನು ರೈತರು ಪಟ್ಟಪಾಣಿ ಇರ್ತಕ್ಕಂಥವು ಇವತ್ತು ಖರಾಬಾಗಿದೆ. ಸಿದ್ದಾಪುರದಲ್ಲಿ 66 ಸರ್ವೆ ನಂಬರ್, 66 ಜನಕ್ಕೆ ಸರ್ವೆ ನಂಬರ್ ಕೊಟ್ಟು 3 ಎಕರೆ ವಿತರಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಕೂಡ ಇವತ್ತು ಅಲ್ಲಿ ಖರಾಬ್ ಅಂತೇಳಿ ನಮ್ಮ ಸರಿ. ಅದನ್ನು ಬಿಟ್ಟು ಇನ್ನು ಹಲವಾರು ಕಡೆಗೆ ನಮ್ಮ ಸುಶೀಲಾಳದಾಗ 1,000 ಎಕರೆ ಇವತ್ತೆಲ್ಲ ಖರಾಬ್ ಅಂತ ಡಾಕ್ಯುಮೆಂಟ್ಸ್, ಪಕ್ಕ ಡಾಕ್ಯುಮೆಂಟ್ಸ್ ಇರೋವು. 60-80 ಇಸ್ವಿಯಲ್ಲಿ ನಮಗೆ ಪಟ್ಟಪಾಣಿ ಕೊಟ್ಟಿರ್ತಕ್ಕಂಥದ್ದು ಇದೇ ಸರ್ಕಾರದವರು. ಅವರೇ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಅವರೇ ಸುಳ್ಳು ಅಂತೇಳಿ ಇವತ್ತು ಖರಾಬ್ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಇವತ್ತು ನಾವು ಹೇಳೋದೇನಪ್ಪ ಅಂದರೆ, ಇವತ್ತು ಪಂಚಾಯತಿಯವ್ರಿಗೆ ನಾವು ಸದಸ್ಯರಿಗೆ, ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಇವಾಗ ಯಾವುದೋ ಹೊಸ ಮೈನ್ಸ್ ಬೃಂದಾವನ ಕನ್ಸ್ಟ್ರಕ್ಷನ್ ಅಂತೇಳಿ ಹೊಸ ಮೈನ್ಸು ಬಂದತ್ತೆ. ತಾವು ಫಾರಮ್ ನಂಬರ್ 1, ಫಾರಮ್ ನಂಬರ್ 2 ಕೊಡಬೇಕಾಗ್ತದೆ. ಗ್ರಾಮ ಸಭೆ ಮಾಡಿ ಅಲ್ಲಿ ಬುಡಕಟ್ಟು ಜನಾಂಗ ಅದರ ಇಲ್ಲ ಅಂಥೇಳಿ ಪರಿಶೀಲನೆ ಮಾಡಿ ತಾವೊಂದು ವರದಿ ಕೊಡಬೇಕು. ಅದು ಡೈರೆಕ್ಟ್ DC ಹೋದಾಗ
ಮೈನ್ಸ್ನವ್ರು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಏರಿಂಗ್ ಬಂದಾಗ ಏನಾಗ್ತದಪ್ಪ ಅಂದರೆ ನಾವು ಇಲ್ಲೇನು ಮಾಡ್ತಾರೆ ಸಂಘ ಸಂಸ್ಥೆಗಳಿಗೆ ಇದ್ದಂಥ ಮುದ್ದೆ ಎಲ್ಲರಿಗೂ ಹೇಳ್ತಾರೆ, ಅಲ್ಲಿ ಹೋದಾಗ ನಾವೆಲ್ಲರೂ ವಿರೋಧ ಮಾಡಿರ್ತೀವಿ, ಆದರೂ ಮೈನ್ಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಇದು ಅಲ್ಲಿವರೆಗೆ ಮುಂದುವರಿಯೋದು ಬೇಡ. ಅದಕ್ಕಿಂತ ಮುಂಚೆ ನಮಗೆ ಇದೊಂದು ಸಭೆ ಹಿಂಗೆ ನಡೀತದಂಥ ವಿಚಾರ ಗೊತ್ತಾದಾಗ ನಾವು ಏನು ಮಾಡ್ತೀವಪ್ಪ ಅಂದರೆ ಎಲ್ಲ ರೈತರು ಸೇರಿ ನಾವು ಒಗ್ಗಟ್ಟಾಗಿ ಪಂಚಾಯತಿಗೆ ಫಸ್ಟು ಅದೇನು ಬೃಂದಾವನ ಮೈನ್ಸ್ ಕನ್ಸ್ಟ್ರಕ್ಷನ್ ಏನೈತಲ್ಲ ಗ್ರಾಮ ಸಭೆಯನ್ನು ರದ್ದು ಮಾಡಬೇಕು. ಯಾಕಂದರೆ ಅಲ್ಲಿ ಬುಡಕಟ್ಟ ಜನಾಂಗ ಅದರ ಇಲ್ಲ ಅಂತ ಹೇಳಿ ನೀವು ಹೆಂಗೆ ಕೊಡ್ತೀರಿ? ಬುಡಕಟ್ಟ ಜನಾಂಗ, ನಾನು ಬುಡಕಟ್ಟ ಜನಾಂಗ, ನಾನು ಒಬ್ಬ ಇದ್ದೀನಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನಾನು ಬುಡಕಟ್ಟ ಜನಾಂಗ. ನೀವು ಏನು ದಾಖಲೆ ಇಲ್ಲದಲ್ಲಿ ಅಲ್ಲಿ ಯಾರು ಇಲ್ಲ ಅಂತೇಳಿ ಕೊಟ್ಟರೆ ಮೈನ್ಸ್ ಸ್ಟಾರ್ಟ್ ಆಗ್ತದೆ ಅಂದರೆ ನಂದು 1981 ನನಗೆ ಪಟ್ಟಪಾಣಿ ಕೊಟ್ಟಿದ್ದಾರೆ ಸರ್ಕಾರ, ನಾನು ಬುಡಕಟ್ಟ ಜನಾಂಗ, ನನಗೆ ನೀವು ಯಾಕೆ ಪಟ್ಟ ವಿತರಣೆ ಮಾಡಿಲ್ಲ? ನೀವು ಮೈನ್ಸಿಗೆ ಯಾಕೆ ಇದ್ದಕ್ಕಿದ್ದಂಗೆ ಮೈನ್ಸಿಗೆ ಆದರೆ ಬಂಡವಾಳ ಸಾಹಿಗಳಿಗೆ ಪರ್ಮಿಷನ್ ಕೊಡ್ತೀರಿ, ರೈತರಿಗೆ ಯಾಕೆ ಈ ಥರ ನೀವು ಮಲತಾಯಿ ಧರಣೆ ತೋರಿಸ್ತಾ ಇದ್ದೀರಿ? ದಯವಿಟ್ಟು ಸರ್ಕಾರದವರಿಗೆ ಈ ಸುದ್ದಿ ಯಾರ್ಯಾರಿಗೆ ಮುಡ್ದದ್ದು ಎಲ್ಲರೂ ಕೂಡ ತಮಗೆ ಗಮನಕ್ಕೆ ಇರೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ರೈತರು, ನಾನೊಬ್ಬ ಪರಿಶಿಷ್ಟ ಪಂಗಡದವನಾಗಿ ಸಿದ್ದಾಪುರದಾಗ 66 ಸರ್ವೆ ನಂಬರ್ದು ಇರ್ತಕ್ಕಂಥ 80% ಪರಿಶಿಷ್ಟ ಪಂಗಡದವರು, ಅವರು ಕೂಡ ಬುಡಕಟ್ಟು ಜನಾಂಗಕ್ಕೆ ಸೇರಿದವರೇ, ಅವರು ಕೂಡ ಕರಬ್ ಅಂತ ಮಾಡಿದ್ದಾರೆ. ನೀವು ಅಲ್ಲಿ ಯಾವುದೇ ಬುಡಕಟ್ಟು ಜನಾಂಗ ಇಲ್ಲ ಅಂತೇಳಿ ಕೊಡ್ತಾ ಇದ್ದೀರಿ. ಆ ಒಂದು ಕೊಟ್ಟ ತಕ್ಷಣ ಮೈನ್ಸ್ ನಡೆಯಂಥ ಒಂದು ಕಾನೂನು ಐತಂದರೆ ನಾನು ಬುಡಕಟ್ಟ ಜನಾಂಗದಾನು, ನನಗೆ ಸರ್ಕಾರ ನೀವೇ ದಾಖಲಾತಿ ಕೊಟ್ಟಿರಿ, ನೀವೇ ಪಟ್ಟ ಕೊಟ್ಟಿರಿ, ನೀವೇ ಪಾಣಿ ಕೊಟ್ಟಿರಿ, ನೀವೇ ರಸೀದಿ ಕೊಟ್ಟಿರಿ, ನೀವೇ ಕೃಷಿ ಇಲಾಖೆಗೆ ನಾನು ತಾಡ್ಪಾಲ್ ತೊಗೊಂಡಿನಿ, ಕೃಷಿ ಇಲಾಖೆಗೆ ನಾನು ಎಲ್ಲ ಗ್ಯಾಸ್ ಸಿಲಿಂಡರ್ ತೊಗೊಂಡಿದ್ದೀವಿ. ನಾವು ಇವತ್ತು ಪಟ್ಟಪಾಣಿಯಿಂದ ಬ್ಯಾಂಕ್ ಲೋನ್ ತೊಗೊಂಡಿವಿ, ಟ್ಯಾಕ್ಟ್ರಿ ತೊಗೊಂಡಿವಿ. ಇವತ್ತು ರೈತರ ಕೃಷಿ ಸಾಲವನ್ನು ಕೊಟ್ಟಿದ್ದೀರಿ. ಈ 30 ವರ್ಷದಿಂದ ನಾವು ಕೃಷಿ ಸಾಲವನ್ನು ತೊಗೊಂಡು ಮರುಪಾವತಿ ಕೊಟ್ಟಿದ್ದೀವಿ, ತಗೊಂಡಿವಿ. ಇಷ್ಟೆಲ್ಲ ನಮಗೆ ದಾಖಲಾತಿ ಉಳಿದವು. ನಮಗೆ ಇವತ್ತು ಒಂದು ತಾಡ್ಪಾಲ್ ಕೊಡ್ತಾ ಇಲ್ಲ. ಹಂಗಾಗಿ ನಮ್ಮ ಪರಿಸ್ಥಿತಿಗಳು ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ ನಾವು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಮ್ಮನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಏರಿಯಾದಲ್ಲಿ ಭಾಳಷ್ಟು ಮೈನ್ಸ್ಗಳು ರನ್ನಿಂಗ್ ಅದಾವ. ಆ ರನ್ನಿಂಗ್ ಇರೋ ಮೈನ್ಸ್ಗಳು ನಮ್ಮನ್ನು ಸುಶೀಲ್ ನಗರದವ್ರನ್ನ ಎಷ್ಟು ಮಟ್ಟಿಗೆ ನಮ್ಮನ್ನು ಸೇಫರ್ ಸೈಡ್ ನೋಡ್ಕೊಳ್ತಾ ಇದಾವ. ಇದೇ ನೋಡಿ, ಇದೇ ನಮ್ಮ ಈಗ ನಿಂತ್ಕೊಂಡಿದ್ದೀವಿ, ನಮ್ಮ ಮುಂದೆನೇ ಎಷ್ಟು ಧೂಳ ಎಬ್ಬಿಸ್ಕೊಂಡು ಹೋಗ್ತಾ ಇದಾರೆ. ಯಾರು ಮೈನ್ಸು ಯಾರ್ದು ಇಲ್ಲ, ಇಲ್ಲಿ ಯಾರು ಮೂಮೆಂಟ್ ಮಾಡ್ತಿರ್ತಾರೆ, ಯಾರ್ದು ಇದು ಬರೀ ಹಿಂಗೆ ಆಗಿಬಿಟ್ಟದು. ಹಂಗಾಗಿ ಅವರಿಗೆ ಒಂದು ಕಾನೂನು, ನಮಗೊಂದು ಕಾನೂನು ಆಗಬಾರ್ದು. ನಮಗೇನೈತೆ ಫಸ್ಟು ರೈತರಿಗೆ ಗ್ರಾಮ ಪಂಚಾಯತ್ರಿಗೆ ಕೇಳೋದಿಷ್ಟೇ, ನೀವೇನಾದರೂ ಅಲ್ಲಿ ವರದಿನ ನೀವು ಗ್ರಾಮ ಸಭೆ ವಾಪಸ್ ಟರ್ವ್ ಮಾಡಿ ಅವ್ರಿಗೇನು ಕಳಿಸ್ಬೇಕಪ್ಪ ಅಂದರೆ ಇಲ್ಲಿ ರೈತರಿಗೆ ಎಲ್ಲ ಖರಾಬ್ ಲ್ಯಾಂಡ್ ಆಗಿದ್ದಾವೆ. ಹಂಗಾಗಿ ರೈತರ ಸಮಸ್ಯೆ ಭಾಳಷ್ಟು ಇರೋದ್ರಿಂದ ನಿಮ್ಮ ಯಾವುದೇ ಇದು ಮೈನ್ಸಿಗೆ ನಾವು ಅನುಮತಿ ಕೊಡೋಕ್ಕಾಗಲ್ಲ. ಹಂಗಾಗಿ ಇದೇನು ನಮ್ಮ ಪಟ್ಟಪಾಣಿಗಳನ್ನೆಲ್ಲ ರೈತರು ನಿಮಗೆ ಒಂದು ವರದಿ ಕೊಡ್ತೀವಿ, ಅದನ್ನು ತಗೊಂಡು ನೀವು ನೇರವಾಗಿ ಅವರಿಗೆ ವಾಪಸ್ ಕಳಿಸ್ರಲ್ಲ. ಇಲ್ಲಿ ರೈತರ ಸಮಸ್ಯೆ ಐತೆ, ಪರಿಶಿಷ್ಟ ಪಂಗಡದವರು ಇಲ್ಲಿ ಆಧಾರ ಅವರೆಲ್ಲ ಹೊಲಗಳು ಮತ್ತು ಎಲ್ಲ ಜನಾಂಗದ ಹೊಲಗಳು ಕೂಡ ಇಲ್ಲೆಲ್ಲ ಖರಾಬ್ ಆಗ್ಯಾವ. ಅದಕ್ಕೆ ನೀವು ಅನುಮತಿ ಕೊಡ್ರಿ. ಆಮೇಲೆ ನೀವು ಬೇಕಾದ್ರೆ ಮೈಸೂರು ಬರಲಿ, ಇಲ್ಲಾಂದ್ರೆ ಅವ್ರು ಯಾರು ರದ್ದು ಮಾಡಿರಿ, ಅವರೇ ಡೈರೆಕ್ಟಾಗಿ ಇಲ್ಲಿ ಬರಲಿ. 5 ಪಂಚಾಯತಿ ಜನ ನಾವು ರೈತರೆಲ್ಲ ಸೇರೋನು, ಅವ್ರು ಯಾರು ಮೈನ್ಸ್ ಓನರ್ ಅವರಿಗೆ ನಾವು ನೇರವಾಗಿ ಮಾತಾಡೋಣ. ಯಾಕಂದ್ರೆ ಇವತ್ತು ನಮ್ಮ ಸಮಸ್ಯೆಗಳು ಭಾಳಷ್ಟು ಅದಾವೆ. ಅಷ್ಟು ಸಮಸ್ಯೆಗಳು ಇವತ್ತು ಗ್ರಾಮ ಪಂಚಾಯತಿ ಮುಖಾಂತರ ನಾವು ಮುಂದುವರಿಬೇಕಂತ ಈಗ ನಾವು ಆಲ್ರೆಡಿ MLAರಿಗೆ 2-3 ಸಲ ನಾವು ಕಂಡಿವಿ, ಅವರಿಗೆ ಲೆಟರ್ ಕೂಡ ಕೊಟ್ಟು ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಾರೆ ಅಂದರೆ ಅಲ್ಲಿಯೂ ಎತ್ತಿಲ್ಲ. ಆಮೇಲೆ ಮಿನಿಸ್ಟ್ರಿಗೆ ಕೂಡ ಬೆಂಗಳೂರು ಮಠ 2-3 ಸಲ ನಾವು ಹೋಗಿವಿ. ಅಲ್ಲಿ ವಿಧಾನಸೌಧದಲ್ಲಿ ಕೂಡ ಮೊನ್ನೆ ಸಂತೋಷ್ ಲಾಡ್ ಸಾಹೇಬರು DC-ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದರು. ಆದರೆ ನಮ್ಮ ಕೆಲಸ ಯಾವುದೇ ಹಂತಕ್ಕೆ ಬಂದಿಲ್ಲ, ಅಂದರೆ ನಮ್ಮ ಕೆಲಸಗಳು ಇದಾಗಿಲ್ಲ. ತಾಲೂಕು ಆಫೀಸ್ನಾಗ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಕೂಡ ಒಂದು ಸಲ ಮಿನಿಸ್ಟ್ರು ಸಭೆ ಮಾಡಿದರು. ನಮ್ಮ ಕೆಲಸಗಳು ಯಾವುದೇ ರೀತಿ ಆಗ್ತಾಯಿಲ್ಲ. ಹಂಗಾಗಿ ನಮ್ಮ ಕೆಲಸಗಳು ಆಗೋ ಮಟ್ಟ ನಾವು ಈ ಗ್ರಾಮದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ರೈತರು ಇಲ್ಲಿ ಕೆಲಸಗಳು ಆಗೋ ಮಟ್ಟ ತಾವು ಯಾವುದೇ ಮೈಸೂರು ಬಂದರೆ ಈ ಥರಕ್ಕೆ ಅನುಮತಿ ಮಾಡಿ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ಮನೆಪೂರ್ವಕ ಕೇಳ್ಕೊಳ್ತಾ ನಾನು ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.